ಹಲೋ ಗಾಯ್ಸ್, ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು January 26 ಎಲ್ಲಿಗೆ ಹೋಗಿದ್ವಿ ಅಂದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋಗಿದ್ವಿ. ಅಲ್ಲಿ ಏನೇನಿತ್ತು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವತ್ತು ಇದು ಎಂಟ್ರಿ, ಆವಾಗಲೇ ತೋರಿಸಿದ್ನಲ್ಲ ಅದು ಎಂಟ್ರಿ. ಅದರೊಳಗಡೆ ಹೋದರೆ ಈ ಥರ ಒಂದು ಸ್ಟ್ಯಾಚ್ಯೂ ಇರುತ್ತೆ. ಇವ್ರ ಹೆಸರು ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಈ ಡೈನಾಸರ್ ಅಂತೂ ಎವ್ವಿ ಭಯ ಆಗೋಯ್ತು, ಅಷ್ಟು ಭಯ ಆಯಿತು. ನಿಮಗೆ ಆ ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದೆ, ಒಂದೊಂದೇ ಪಿಕ್ ಹಾಕಿದೆ. ಇವಾಗ ಕ್ಲಿಯರಾಗಿ ತೋರಿಸ್ತಿದ್ದೀನಿ ಅಷ್ಟೇ. ಇದು ಈ ಥರ ಆ ಕಡೆ ಸೈಡಲ್ಲಿ ಶೇಕ್ ಮಾಡ್ತಾ ಇರುತ್ತೆ, ಆಗ ಒಂಥರ ಮಕ್ಳಿಗೆ ಭಯ ಆಗುತ್ತೆ. ಅದೇ ಫ್ಲೋರಲ್ಲಿ ಈ ಥರ ಎಲ್ಲ ಗೇಮ್ಸ್ ಇತ್ತು. ಗೇಮ್ಸ್ ಎಲ್ಲ ಇದು ಆವಾಗಿನ ಕಾಲದಲ್ಲಿ ತೂಕ ವೆಯ್ಟ್ ಎಲ್ಲ ಯಾವ ಥರ ಚೆಕ್ ಮಾಡ್ತಿದ್ರು, ಕತ್ರಿ, ಆಗಿನ ಕಾಲದ ಕತ್ರಿ ಎಲ್ಲ ಹೇಗಿತ್ತು ಅನ್ನೋದನ್ನು ತೋರಿಸ್ತಿದ್ದಾರೆ ಅಷ್ಟೇ. ಇದೊಂಥರ ಗೇಮ್ ಥರ ಚೆನ್ನಾಗಿತ್ತು. ಬಟ್ ಇದು ಆಗಿನ ಕಾಲದಲ್ಲಿ ಮಾಮೂಲಿ ಈ ಥರ ನೀರು ಆಗಲಿ ಏನಾದರೂ ಇದು ಮಾಡಬೇಕು ಅಂದರೆ ಯೂಸ್ ಮಾಡೋರು ಅಂತ ಇದನ್ನು. ಅದು ಚೆನ್ನಾಗಿತ್ತು ಪೈಪ್ ಲೈನ್ಗಳಲ್ಲಿ. ಬಟ್ ಆದರೆ ಇದು ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಗೊತ್ತಾ ಗಾಯ್ಸ್, ಸಖತ್ ಕಾಣಿಸ್ತಿತ್ತು, ಚೆನ್ನಾಗಿತ್ತು ಒಟ್ಟಿನಲ್ಲಿ. ಅಂದರೆ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈ ಥರ ಪುಲ್ ಮಾಡಿದ್ರೆ ಮೇಲ್ಗಡೆ ಬಾಲ್ ಆಗುತ್ತೆ, ಆದರೆ ಇನ್ನೊಂದು ಸ್ವಲ್ಪ ರೈಟ್ ಬರುತ್ತೆ. ಇಲ್ಲಿ ಪೈಪ್ಗಳೆಲ್ಲ ಕಾಣಿಸ್ತಿದೆಯಲ್ಲ, ವಯರ್ಗಳ ಥರ, ಅದರೊಳಗಡೆ ಹೋಗಿ ಇದ್ರೊಳಗಡೆಗೆ ಹೋಗಿ ಮತ್ತೆ ಬಾಲ್ ರಿಟರ್ನ್ ಕೆಳಗಡೆಗೆ ಬಂದು ಬೀಳುತ್ತೆ. ಆ ಥರ ಇತ್ತು ನೋಡಿರಿ. ಎಷ್ಟು ಕ್ರೌಡ್ ಇದೆ ನೋಡಿ. 26 ಜನವರಿ ಬೇರೆ ಇತ್ತು ಅಲ್ವಾ, ಹಾಗಾಗಿ ಮಕ್ಕಳನ್ನೆಲ್ಲ ತುಂಬ ಜನ ಮಕ್ಕಳು ಬಂದಿದ್ದರು. ಆಗಿನ ಕಾಲದಂತೂ ನೋಡೋಕ್ಕೆ ಒಂಥರ ಚಂದ. ಮ್ಯೂಸಿಯಮ್ ಅಂದ್ರೇ ತುಂಬ ಹಳೆ ಕಾಲದ್ದು ಸ್ಟೋರೇಜ್ ಮಾಡಿಟ್ಟಿರ್ತಾರಲ್ವ ಮಿಷಿನ್ಸ್, ಆಗಿನ ಕಾಲದ ಮಿಷಿನ್ಸ್. ಈಗೆಲ್ಲ ಎಷ್ಟಿಷ್ಟೇ ಇರುತ್ತೆ, ಆವಾಗಿನ ಕಾಲದಲ್ಲಿ ಸ್ಟ್ರಾಂಗ್ ಇರ್ತವೆ. ಇವಾಗಂದರೆ 1 ವರ್ಷ 2 ವರ್ಷ ಯೂಸ್ ಮಾಡಿದ ತಕ್ಷಣ ಹಾಳಾಗೋಯ್ತವೆ. ಬಟ್ ಆವಾಗಿನ ಕಾಲದಂದರೆ ತುಂಬ ತುಂಬ ವರ್ಷ ಬರ್ತಿತ್ತು ಅಲ್ವಾ. ಹಾಗಾಗಿ ನನ್ನ ಮಗ ಅಂತೂ ಎಲ್ಲಿಗೆ ಹೋದ್ರೂ ಬಟನ್ ಒಂದು ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಅದು ಯಾವ ಥರ ಶೇಕ್ ಆಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತಿರ್ತಾರಲ್ವ. ಹೋಗೋದು, ಪ್ರೆಸ್ ಮಾಡೋದು, ಬರೋದು. ನೋಡ್ರಿ ಆಗಿನ ಕಾಲದಲ್ಲಿ ನೀರೆಲ್ಲ ಪೈಪ್ ಲೈನ್ ಯಾವ ಥರ ಯೂಸ್ ಮಾಡ್ತಿದ್ರು ಅನ್ನೋದನ್ನು ತೋರಿಸ್ತಿದ್ದಾರೆ. ಬಟ್ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿಯಾಯಿತು. ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನನ್ನ 90 ಕಿಡ್ಸ್ ಆದ್ರೂ ನಂಗೆ ಅಷ್ಟಾಗಿ ಅದ್ರ ಬಗ್ಗೆ ಏನು ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ಅಲ್ಲಿಗೆ ಹೋದ್ಮೇಲೆ ತುಂಬ ಗೊತ್ತಾಯಿತು ನನಗೂ, ಆಗಿನ ಕಾಲದಲ್ಲಿ ಹಿಂಗೆ ಇದ್ರಾ ಅನ್ನೋದು ಗೊತ್ತಿತ್ತು. ಬಟ್ ಇದನ್ನು ಏನು ಅಂತ ನಂಗೆ ಗೊತ್ತಿಲ್ಲ ಗೈಸ್. ಇದನ್ನ ಯಾವುದೋ ರಾಕೆಟ್ ಅಂದರು, ಬಟ್ ಯಾವ ರಾಕೆಟ್ ಅಂತ ನಂಗೆ ಗೊತ್ತಾಗಲಿಲ್ಲ. ಅಲ್ಲಿ ಬರ್ದಿದ್ರು ಮತ್ತು ಕ್ರೌಡಲ್ಲಿ ಗೊತ್ತಾಗಲಿಲ್ಲ ಅಷ್ಟೇ. ಇದು ಆಗಿನ ಕಾಲದಲ್ಲಿ ಮ್ಯೂಸಿಕ್ ಹೇಳ್ತಿದ್ರಲ್ಲ ಅದು. ಪ್ಲೇಸಸ್ ನೋಡಿ ಗೈಸ್, ನಮ್ಮ ಮನೆಗಳಂತೂ ಇವಾಗ ಒಂದು ಮನೆ ಪಕ್ಕ ಇನ್ನೊಂದು ಮನೆ ಜಾಗ ಇರೋದೇ ತುಂಬ ಅಂದರೆ ತುಂಬ ಕಷ್ಟ. ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಿದ್ದಾರೋ ಅಷ್ಟೇ ನೇಚರ್ ಕಮ್ಮಿ ಆಗಿಬಿಟ್ಟಿದೆ. ನಂಗೆ ಈ ಥರ ನೇಚರ್ಸ್ ಅಂದರೆ ತುಂಬ ಇಷ್ಟ. ಬಟ್ ಈ ಥರ ನೇಚರ್ಸ್ ನಾವು ಅಷ್ಟಾಗಿ ನೋಡೂ ಇಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಹಿಂಗಿತ್ತಂತೆ. ಬಟ್ ನಮ್ಮ ಮನೆಯವರೆಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವರೆಲ್ಲ ಹೇಳೋರಲ್ವ, ನಾವು ಬರಬೇಕಾದಾಗ ಈ ಮನೆ ಮುಂದೆ ಜಾಗ ಇತ್ತು, ಹಂಗಿತ್ತು ಹಿಂಗಿತ್ತು. ಬಟ್ ನಮಗೆ ಬುದ್ಧಿ ಬಂದಮೇಲೆ ಜಾಗ ಅನ್ನೋದೇ ಇಲ್ಲ ನೋಡಿರಿ. ಇವಾಗ ಇದು ಎಷ್ಟಿದೆ, ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇರುತ್ತೆ ಮೇ ಬಿ. ಬಟ್ ಆದರೆ ನಾವು ಸ್ವಂತ ಅಂತ ಕಟ್ಕೊಂಡಿರೋ ಪ್ಲೇಸಸಲ್ಲಿ ಇರಲ್ಲ, ಅಷ್ಟು ಜಾಗ ಅಂತ ಇರಲ್ಲ. ಆಗಿನ ಕಾಲದಲ್ಲಿ ಎಷ್ಟು ಸ್ಪೇಸ್ ಇದೆ, ಎಷ್ಟು ಚಿಕ್ಕ ಚಿಕ್ಕ ಮನೆಗಳಿದೆ, ಅಷ್ಟು ಚೆನ್ನಾಗಿರ್ತಿತ್ತು. ಬಟ್ ಈಗ ಏನಂದರೆ ಏನೂ ಇಲ್ಲ, ಬರೀ ಒಂಟಿ ಮನೆಗಳು. ಆಗಲ್ಲ, ಈಗ ಪಕ್ಕನೇ 5 ಅಡಿ ಜಾಗ ಸಿಕ್ಕಿದ್ರೂ ಸಾಕು, ಅದರಲ್ಲೂ ಬೇಕಾದರೆ ಮನೆ ಕಟ್ಬಿಡ್ತಾರಂಥ ಜನ ನಮ್ಮ ಇಲ್ಲಿ. ಈ ಥರ ಬಿಲ್ಡಿಂಗ್ಸು ಆವಾಗಿಂದ ವೇರಿಯೇಷನ್ಸು. ಈ ಥರ ಸೈಕಲ್ ಈ ಥರ ಇದು ಮಾಡ್ತಿದ್ರೆ ಪವರ್ ಪಾಸ್ ಆಗುತ್ತೆ. ಅಲ್ಲಿ ಮೇಲೆ ಒಂದು ವೈಟು ಲೈಟ್ ಬರುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನನ್ನ ಮಗ ನೋಡ್ರಿ, ಆ ಸ್ಕ್ರೀನ್ ಇಟ್ಕೊಂಡು ಅಲ್ಲಿ ಮೇಲೆ ಒಂಥರ ಪೈಪ್ ಉದ್ದು ಕಾಣಿಸ್ತಿದೆಯಲ್ಲ, ಅದರೊಳಗಡೆ ಫೇಸ್ ತೋರಿಸಿ ಸೌಂಡ್ ಮಾಡಿದ್ರೆ ಸೌಂಡ್ ಬರುತ್ತೆ. ಇದು ಪ್ಲೇಗ್ ಏರಿಯಾ, ಈ ಥರ ಸೌಂಡ್ ಬರುತ್ತೆ. ಮೇಲೆ ಗುರುತಾಕ್ಷರಣೆ ಅಂತಿರ್ವಲ್ಲ ಅದು. ನನ್ನ ಮಗನೂ ನಮ್ಮ ಮನೆಯವರೆಲ್ಲ ಆಡ್ತಿದ್ದಾರೆ ನೋಡಿ ಇಲ್ಲಿ. ಇಲ್ಲಿಂದ ಸ್ಟ್ರೈಟ್ ಹೋಗಿ ಅಲ್ಲಿ ಬೀಳಬೇಕು. ನನ್ನ ಮಗ ಕಳ್ಳ ಎಲ್ಲ ಕಿತ್ಕೊತಾವನೆ ಅವ್ರ ಹತ್ರ ನೋಡಿ. ಸ್ಟ್ರೈಟಾಗಿ ಹೋಗಿ ಕೆಳಗಡೆ ಅಲ್ಲಿ ಬೀಳಬೇಕು, ಮತ್ತು ರಿಟರ್ನ್ ಬರುತ್ತೆ ಅದು. ಹಾಗಾಗಿ ಪ್ಲೇ ಏರಿಯಾ ಎಲ್ಲರಿಗೂ, ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಇದು ಅಲ್ಲಿ ಬಟನ್ ಕೆಳಗಡೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, 3 ಕಲರ್ಸ್ ಕಾಣಿಸ್ತವೆ. ಮತ್ತು ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಕೆಳಗಡೆಗೆ ಅದು ಮಾಮೂಲಿ ಕೋನ್ ಟೈಪಲ್ಲಿ ಕುತ್ಕೊಬಿಡುತ್ತೆ. ಅದೇ ಫ್ಲೋರಲ್ಲಿ ಡೈನೋಸರ್ ಅಂತ ಮೂವಿ ತೋರಿಸಿದ್ರು, 40 ಮಿನಿಟ್ಸ್ ಮೂವಿ. ಚೆನ್ನಾಗಿತ್ತು ಗೈಸ್, ಸಕ್ಕದಾಗಿತ್ತು. ಮಕ್ಕಳಿಗಂತೂ ತುಂಬ ಚೆನ್ನಾಗಿತ್ತು. ನಿಮಗಿಲ್ಲಿ ಬ್ಲರ್ನ ಕಾಣಿಸ್ತಿದೆ. ಬಟ್ ಆದರೆ ಒಂದು ಸ್ಪೆಕ್ಸ್ ಕೊಡ್ತಾರೆ ಗೈಸ್. ಸ್ಪೆಕ್ಸ್ ಹಾಕ್ಕೊಂಡ್ರೆ ಇದು ಗಾರ್ಜಿಲ್ಲ ಡೈನೋಸರು ನಮ್ಮ ಮುಂದೆನೇ ಬಂದು ಇದು ಮಾಡ್ತಿದ್ಯೇನೋ ಅನ್ನೋ ಅಷ್ಟು ರೇಂಜ್ ಫೀಲ್ ಆಗ್ತಿದೆ. ಬಟ್ ಚೆನ್ನಾಗಿತ್ತು. ನೀವು ಒಂದ್ಸಲ ಹೋದರೆ, ಯಾವಾಗಾದರೂ ಬೆಂಗಳೂರಿಗೆ ಬಂದು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಏನಾದರೂ ಹೋದರೆ ಒಂದ್ಸಲ ವಿಸಿಟ್ ಮಾಡಿ. ಬಟ್ ಚೆನ್ನಾಗಿರುತ್ತೆ. ಬಟ್ ಚಿಕ್ಕವರು ದೊಡ್ಡವರಿಂದ ಎಲ್ಲರೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಂದರೆ ದೊಡ್ಡದಾಗಿತ್ತು, ಎಲ್ಲರೂ ಶೂಟ್ ಮಾಡ್ತಿದ್ರು. ಎಷ್ಟು ಜನ ಅಂದರೆ ಅಮ್ಮಮ್ಮ ಅಂದರೆ ಒಂದು 45 ಒಳಗಡೆನೇ ಇರ್ತಾರೆ. ಅಷ್ಟು ಚಿಕ್ಕ ಥಿಯೇಟರ್, ದೊಡ್ಡದಲ್ಲ ನೋಡಿ. ಆವಾಗ ಇತ್ತಂತೆ ಡೈನೋಸರ್ಸ್ ಎಲ್ಲ ಈ ಥರ
ದೊಡ್ಡದಾಗಿ ಅದನ್ನೆಲ್ಲ ಸ್ಟೋರೇಜ್ ಮಾಡಿದ್ದು. ಬಟ್ ಇದರಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಸ್ಪೆಕ್ಸ್ ಹಾಕ್ಕೊಂಡ್ರೆ ಕ್ಲಿಯರಾಗಿ ಕಾಣಿಸುತ್ತೆ. ಅದು ಎಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು ಗೊತ್ತಾ ಗೈಸ್, ಹೆವಿ ದೊಡ್ಡದಾಗಿ ಕಾಣಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆಗಿನ ಕಾಲದ ಸೈಂಟಿಸ್ಟು ಸ್ಟೋರೇಜ್ ಮಾಡ್ಕೊಂಡಿರೋದು ಇದೆಲ್ಲವ. ಮಕ್ಕಳಿಗೆ ಚೆನ್ನಾಗಿ ಯೂಸ್ ಆಗ್ತವೆ ಇವು. ಫಿಲಮ್ ಚೆನ್ನಾಗಿತ್ತು. ನಾನು ಡೈನೋಸರ್ ಅಂದರೆ ನಮ್ಮ 90 ಕಿಡ್ಸ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಮೇ ಬಿ ಗೊತ್ತಿರಬೇಕು. ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಒಂದು ಫಿಲಮ್ಗೂ ಕರ್ಕೊಂಡೋಗಿದ್ರು. ನಾನು ಎಷ್ಟು 5th ಏನೋಪ್ಪ ಕರ್ಕೊಂಡೋಗಿದ್ರು, ಚೆನ್ನಾಗಿತ್ತು. ನಾನು ಎಲ್ಲೋ ಬೇಬಿ ಅದು ಪೋಸ್ಟರ್ ಅದು ಹಾಕಿದ್ರಲ್ವ, ಹಾಗಾಗಿ ನಾನು ಅದೇ ಅಂದ್ಕೊಂಡೆ. ಬಟ್ ಅಲ್ಲ, ಇದು ಬರೀ ಡೈನೋಸರ್ ಒಂದರ ಬಗ್ಗೆನೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಎಗ್ಸ್ ಇದೆ, ಎಗ್ಸಿಂದ ಓಪನ್ ಆಗ್ತಿದೆ ಡೈನೋಸರ್ಸು. ನೋಡ್ರಿ, ಇಲ್ಲಿ ಚಿಕ್ಕ ಚಿಕ್ಕ ಇದಿದೆ. ಮತ್ತು ಇದು ಬೇರೆ ಥರ ಡೈನೋಸರು, 2 ಮುಂದೆ ಕಾಲಿರುತ್ತೆ. ಅದು ಇನ್ನೊಂದು ಡೈನೋಸರು 4 ಕಾಲಿರುತ್ತೆ. ಇದು 2 ಕಾಲು, 2 ಮುಂದೆ ಕೈ ಇರುತ್ತೆ. ನೋಡ್ರಿ, ಈ ಥರ ಸ್ಪೆಕ್ಸ್ ಕೊಡ್ತಾರೆ. ಸ್ಪೆಕ್ಸ್ ಹಾಕ್ಕೊಂಡು ಮೂವಿ ನೋಡ್ಬೋದು. ಚೆನ್ನಾಗಿತ್ತು ಮೂವಿ. ನನ್ನ ಮಗಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಅದ್ರ ಮೇಲೆ ಬಿಲ್ಡಿಂಗಲ್ಲಿ, ಅದೇ ಮೇಲೆ ಇದರಲ್ಲಿ ಫ್ಲೋರಲ್ಲಿ ಇನ್ನೊಂದು ಪ್ಲೇ ಏರಿಯಾ ಇತ್ತು, ಅಲ್ಲಿಗೆ ಹೋಗಿದ್ವಿ. ಈ ಥರ ಫೋಟೋಸ್ ಎಲ್ಲ ತೊಗೊಂಡ್ವಿ. ಪ್ಲೇ ಏರಿಯಾ ಒಂದು ಸೈಡ್ ಇಟ್ಟಿದ್ರು, ಇನ್ನು ಮಾಮೂಲಿ ಮ್ಯೂಸಿಯಮ್ ಥರ ಒಂದು ಸೈಡ್ ಇಟ್ಟಿದ್ರು. ಚೆನ್ನಾಗಿತ್ತು ಅದೆಲ್ಲ ನೋಡೋದಕ್ಕೆ. ಫ್ಲೈಟು ಮತ್ತು ಅದು ರಿಯಲ್ ಫ್ಲೈಟ್ ಥರನೇ ಚೆನ್ನಾಗಿತ್ತು. ಬಟ್ ಆದರೆ ಚಿಕ್ಕದಾಗಿರ್ತವೆ ಅಷ್ಟೇ. ನನ್ನ ಮಕ್ಳು ಇದರಲ್ಲಿ ಮಾಮೂಲಿ ಆಕಾಶದೊಳಗಡೆ ಹೋದರೆ ಹೆಂಗಿರ್ತಾರೆ ಅನ್ನೋದನ್ನು ಒಂದು ಫೋಟೋ ಇರ್ತಾರಲ್ವ, ಅದನ್ನು ಇಟ್ಟಿದ್ರು. ಅದರಲ್ಲಿ ಇಬ್ರಿಗೂ ಒಂದೊಂದು ಫೋಟೋ ಹೊಡ್ಕೊಂಡೆ. ಇನ್ನು ಜಾಸ್ತಿ ವೀಡಿಯೋ ಏನೂ ಮಾಡಿಲ್ಲ ಫ್ರೆಂಡ್ಸ್. ಇದು ಮಾಮೂಲಿ ಫೋಟೋಸೇ ಜಾಸ್ತಿ ಹಾಕ್ಕೊಂಡಿತ್ತು. ಮೊನ್ನೆ ವೀಡಿಯೋಲಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ, ಯಾವುದೋದು ಏನೇನಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಿಲ್ಲ. ಅದಕ್ಕೆ ಇವಾಗ ಕ್ಲಿಯರಾಗಿ ತೋರಿಸ್ತಿದೆ. ಇನ್ನೂ ಮೇಲೆ ಇದೆ. ನಮಗೆ ತುಂಬ ಓಡಾಡಿ ತುಂಬ ಸುಸ್ತಾಗೋಯ್ತು. ಹಾಗಾಗಿ ಬೇಗ ಬಂದುಬಿಟ್ವಿ ನಾವು. ರಾಕೆಟ್ಸ್ ತರಿಂದ ನೀವು ಪ್ರತಿಯೊಂದು ಏನೇನು ನೋಡಿದ್ದೀರಾ ಅನ್ನೋದನ್ನೆಲ್ಲ ಮ್ಯೂಸಿಯಮಲ್ಲಿ ಕರೆಕ್ಟಾಗಿ ನೀಟಾಗಿ ತೋರಿಸಿದ್ದಾರೆ. ನೀವು ಒಂದು ಸಲ ಮಕ್ಕಳನ್ನ ಕರ್ಕೊಂಡೋಗಿ ನೋಡಿ, ನಿಮಗೂ ಇನ್ಫಾರ್ಮೇಷನ್ಸ್ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೂ ಏನಾದರೂ ಒಂದು ಸ್ವಲ್ಪ ತಿಳ್ಕೊಳ್ಳೋ ನಾಲೆಡ್ಜು ಬರುತ್ತೆ. ಆಗಿನ ಕಾಲದಲ್ಲಿ ಏನೇನಿತ್ತು ಅನ್ನೋದನ್ನು ನಾವು ಬೇರೆ ಥರ ಎಲ್ಲೂ ತೋರ್ಸೋಕ್ಕಾಗಲ್ಲ. ಈ ಥರ ಮ್ಯೂಸಿಯಮ್ ಥರ ಇದರಲ್ಲಿ ನೋಡ್ಕೊಬಂದರೆ ಅವ್ರಿಗೂ ಗೊತ್ತಾಗುತ್ತೆ. ಓ ಹೌದಾ, ಇದೆಲ್ಲ ಇತ್ತಾ ಅನ್ನೋದು ಅವ್ರಿಗೂ ನೆನಪಿರುತ್ತೆ ಅಲ್ವಾ. ಹಾಗಾಗಿ ಒಂದು ಸಲ ಹೋಗಿ ಟ್ರೈ ಮಾಡಿ, ಚೆನ್ನಾಗಿತ್ತು. ಇದು ಟಿಕೆಟು ಅಷ್ಟಾಗ ಏನು ಅನಿಸ್ಲಿಲ್ಲ. ಮೂವಿಗೂ ಅಷ್ಟೇ 45 ರೂಪೀಸ್ ತೊಗೊಂಡ್ರು ಅಷ್ಟೇ. ಇಲ್ಲ ಹಾಸ್ಟೆಲ್ ಬರಬೇಕಾದ್ರೆ ಈ ಥರ ಪಿಕ್ಸ್ ಎಲ್ಲ ತೊಗೊಂಡು ವಾಪಸ್ ಬಂದುಬಿಟ್ಟೆ ಗೈಸ್. ಇಷ್ಟ ಆಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೇಗಿತ್ತು ವಿಶ್ವೇಶ್ವರಮ್ಮ ಮ್ಯೂಸಿಯಮ್? ಪ್ಲೀಸ್ ನೋಡಿಬಿಟ್ಟು ನನಗೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಇನ್ನೂ ಯಾವ ಥರ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಗೈಸ್, ಓಕೆನಾ? ಮತ್ತು ಇಲ್ಲಿ ಸಾಲ್ಟ್ ಹಾಕಿರ್ತಾರೆ ಗಾಯ್ಸ್. ಇದೊಂದು ಹೇಳ್ಬಿಡ್ತೀನಿ. ಸಾಲ್ಟ್ ಹಾಕಿದ್ರು. ಸಾಲ್ಟ್ ಮೇಲೆ ನಾವು ಈ ಥರ ಸಾಲ್ಟ್ ಮೇಲೆ ಕೆಳಗಡೆ ಮಾಡ್ತಿದ್ರೆ ಅದು ಅಮೀಬಾ ಥರ ಶೇಪ್ ಕ್ರಿಯೇಟ್ ಆಗ್ತಿತ್ತು. ಅದು ಚೆನ್ನಾಗಿ ನಾವು ಕಲರ್ಸ್ ಕೈಗಳೆಲ್ಲ ಇಟ್ಟರೆ ಸಾಕು, ಕಲರಾಗಿ ಕೈ ಮೇಲೆಲ್ಲ ಕಲರ್ ಆಗಿತ್ತು. ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯೆನ್ಸ್ ಎಲ್ಲ. ಈ ಪ್ಲೇ ಏರಿಯಾ ಅಂತೂ ಯಾವ ಕಡೆ ಬಿಟ್ಟಿಲ್ಲ ಅಣ್ಣ. ಎಲ್ಲ ಕಡೆ ಪ್ಲೇ ಏರಿಯಾ ಮತ್ತು ಸೌಂಡ್ಸು, ಯಾವ ಥರ ಸೌಂಡ್ ಬರ್ತವೆ ಏನು ಎಲ್ಲ ಹೇಳ್ತಿದ್ರು. ಓಕೆ ಗಾಯ್ಸ್, ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ನನ್ನ ಚಾನಲ್ ಫುಲ್ಲು ಲೆಂತ್ ವೀಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡೋದಕ್ಕೆ. ಥ್ಯಾಂಕ್ ಯು.